ಬನ್ನಿ ಒಂದ್ಸರ್ತಿ ನೋಡಿ. ಕೇವಲ 69,000ಗೆ ಕೊಡ್ತೀರಾ. ಬೈಕ್ ಪ್ರೈಸ್ ಅಲ್ಲಿ ಈ ಗಾಡಿ ಹುಡುಕ್ತಿದ್ರೆ 3,50,000 ಫೈನಲ್. 5,65,000ಕ್ಕೆ 2015 ಮಾಡೆಲ್ ಪೋಲೋ ಹೈಲಾಂಡ್ ಹುಡುಕೋರ್ಗೆ ಇದು ಪ್ರೈಸ್ 460 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 3,95,000ಕ್ಕೆ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು ಕೊಡ್ತೀನಿ ಸರ್. 2,50,000ಗೆ FC ಕೂಡ ರನ್ನಿಂಗ್ ಇದೆ. 74,000 ಸಿಂಗಲ್ ಓನರ್ ಹೋಂಡಾ ಜಾಜ್ ಯಾರು ಹುಡುಕ್ತಿರೋರ್ಗೆ ಸರ್ ಒಂದು 745 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್. 7,45,000 ಅಂಡ್ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಇದು 445 ಕೊಡ್ತೀನಿ ಸರ್. 4,45,000 4,45,000 ನೆಗೋಷಿಯೇಟ್ ಆಗುತ್ತೆ. ಶರಣ್ರಿ, ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಮಾರುತಿ ಕಾರ್ಸ್ ಬಂದಿದ್ದೀನಿ. ಮಾರುತಿ ಕಾರ್ಸ್ ಅಲ್ಲಿ ಮಾರುತಿ ಗಾಡಿಗಳೇ ಜಾಸ್ತಿ ಅಂತ ಹೇಳ್ಬೋದು. ಅಂಡ್ ಈ ಸರ್ತಿ ಮಿಕ್ಸ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಟಾಟಾ ಬ್ರ್ಯಾಂಡ್ ಅಲ್ಲಿ ಹುಡುಕ್ತಿದ್ದೀರಾ ಅಥವಾ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಹುಡುಕ್ತಿದ್ದೀರಾ, ಹುಂಡಾ ಎಲ್ಲ ಹುಡುಕ್ತಿರಾ, ಎಲ್ಲಾ ಗಾಡಿಗಳು ಸಿಗುತ್ತೆ. ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ. ಸರ್ ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ 2 ಮಂತ್ ಆಯ್ತು ಸರ್ ವಿಡಿಯೋ ಮಾಡ್ಬಿಟ್ಟು. 3 ತಿಂಗಳು. ಅಂಡ್ ಅಡ್ರೆಸ್ ಹೇಳ್ಬಿಡಿ ಸರ್, ಮಾರುತಿ ಕಾರ್ಸ್ ಎಲ್ಲಿ ಬರುತ್ತೆ ಅಂತ. ಸರ್ ನಾಗರಬಾವಿ ಸ್ಕೈ ವಾಕ್ ಐತೆ, ಆ ಕಡೆ ತೋರಿಸ್ಬಿಡಿ ಸರ್. ನಾಗರಬಾವಿ ಸ್ಕೈ ವಾಕ್ ಇದೆ. ಸ್ಕೈ ವಾಕ್ ಪಕ್ಕದಲ್ಲಿ ಆ ಕಡೆಯಿಂದ ಬತ್ತ ಲೆಫ್ಟ್ ಸೈಡ್ ನೋಡಿದ್ರೆ ನಮ್ಮ ಶೋರೂಮ್ ಮನೆ ಕಾಣಿಸುತ್ತೆ ಸರ್. ಆ ಕಡೆಯಿಂದ ಬಂದ್ರು ಸ್ಕೈ ವಾಕ್ ಇಂದ ಹೇಳ್ಕೊಂಡ್ರೆ ಡೈರೆಕ್ಟ್ ಆಗಿ ನಮ್ಮ ಇದು ಮೇನ್ ರೋಡ್ ಅಲ್ಲೇ ಇದೆ. ಮೇನ್ ರೋಡ್ ಅಲ್ಲೇ ಇದೆ. ಅಂಡ್ ಮಾರುತಿ ಕಾರ್ಸ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿ? ಸರ್ ಇದು 1.5 ವರ್ಷ ಆಯ್ತು ಸರ್. ಅಂಡ್ ಜಾಸ್ತಿ ಮಾರುತಿ ಗಾಡಿಗಳೇ ಸೇಲ್ ಮಾಡ್ತೀವಿ. ಮಾರುತಿ ಗಾಡಿ ಎಲ್ಲಾ ಗಾಡಿನೂ ಹೋಯ್ತಾ ಸರ್. ಅಂಡ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಲೋನ್. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್ ನಮ್ದು ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 2.5 ಸರ್. ಎಲ್ಲ ಮಾಡಲ್ ಗಾಡಿಗಳು, ಎಲ್ಲ ಮಾಡೆಲ್ ಗಾಡಿಗಳೇ. ಅಂಡ್ ಆಲ್ ಓವರ್ ಕರ್ನಾಟಕ 2012 ಲೋನ್ ಆಗುತ್ತೆ. ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಈಗ? ಸರ್ ಈಗ ಒಂದು 27 ಗಾಡಿ ಸಿಗುತ್ತೆ. 27 ಗಾಡಿ. ಇನ್ನು ಬೇರೆ ಹೊರಗಡೆ ಇದೆ. ಶೆಡ್ ಅಲ್ಲಿ ಒಂದ್ ಸ್ವಲ್ಪ ಗಾಡಿ ನಿಲ್ಸಿದೀವಿ. ಜಾಗ ಇಲ್ಲದಂತಾನೆ ಬೇಕಾದಷ್ಟು ಗಾಡಿ ಇದೆ ಸರ್. ಕಸ್ಟಮರ್ ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಸಿಗುತ್ತೆ. ಯಾವ್ದು ಬೇಕಾದ್ರೂ ಕೊಡ್ತೀವಿ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡಿ ಸರ್. ಎಸ್, ನಿಮ್ಗೆ ಫಸ್ಟ್ ಗಾಡಿ ತೋರಿಸೋದ್ರೆ ಟಾಟಾ ನ್ಯಾನೋ ಒಂದಿರೋದು CX ವೇರಿಯಂಟ್ ಆಗಿರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್. ಅಂಡ್ 2010 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಗೆ ಓಡಿರೋದು ಅಪ್ರಾಕ್ಸಿಮೇಟ್ಲಿ 60-70,000 ಓಡಿರುತ್ತೆ. ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ. ಕೇವಲ 69,000ಗೆ ಕೊಡ್ತೀರಾ. ಬೈಕ್ ಪ್ರೈಸ್ ಅಲ್ಲಿ ಈ ಗಾಡಿ ಹುಡುಕ್ತಿದ್ರೆ ಸಿಟಿ ಓಡಾಡೋರಿಗೆ ಈ ಗಾಡಿ ಬೆಸ್ಟ್ ಅಂತ ಹೇಳ್ತೀನಿ. ಮೈಲೇಜ್ ಕೂಡ ಆರಾಮಾಗಿ ನಿಮ್ಗೆ 20-22 ಆರಾಮಾಗಿ ಬರುತ್ತೆ. ನಿಮ್ಗೆ ಯೆಲ್ಲೋ ಕಲರ್ ಗಾಡಿ ಆಗಿರುತ್ತೆ. ಅಂಡ್ ವಾಶ್ ಎಲ್ಲ ಮಾಡ್ಕೊಡ್ತಾರೆ, ಹೊರಗಡೆ ನಿಲ್ಸಿದ್ರೆ ಅದೆಲ್ಲ ವರಿ ಮಾಡಕ್ ಹೋಗ್ಬೇಡಿ. ಒಂದ್ಸರ್ತಿ ವಿಸಿಟ್ ಆದ್ರೆ ಅದರಲ್ಲೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಡೀಸೆಲ್ ಅಲ್ಲಿ ನಿಮ್ಗೆ ಮತ್ತೊಂದು ಸ್ವಿಫ್ಟ್ ಇರೋದು ನೋಡಬಹುದು. ಅಂಡ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಡಿರೋದು 93,000 2013 ಮಾಡಲು. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಬ್ಲಾಕ್ ಕಲರ್ ಅಲ್ಲಿ ಸ್ವಿಫ್ಟ್ ಯಾರು ಹುಡುಕೋರಿಗೆ. ಅಂಡ್ ಇಂಟೀರಿಯರ್ ಲೆದರ್ ಅಪಾಲ್ಸರಿ ಕೂಡ ಆಫ್ಟರ್ ಮಾರ್ಕೆಟ್ ಆಗಿದ್ರೆ ಒಂದ್ ಸ್ವಲ್ಪ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಅಂಡ್ ಓಡಿರೋದು ನಿಮ್ಗೆ ಹೇಳಿದೀನಿ. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಎಷ್ಟು ಪ್ರೈಸಿಂಗ್ ಅಂತ ನಿಮ್ಗೆ ಹೇಳ್ತೀನಿ. ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಸೆಕೆಂಡ್ ಓನರು 4,45,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಲಿನೋ ರೆಡ್ ಕಲರ್ ಹುಡುಕಿದ್ರೆ ಸಿಗ್ಮಾ ವೇರಿಯಂಟ್ 2016 ಮಾಡಲು ಸೆಕೆಂಡ್ ಓನರು. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ ನೋಡಬಹುದು. ರೆಡ್ ಕಲರ್ ಚೆರಿ ರೆಡ್ ಅಲ್ಲಿ ಬರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ ಕಂಪನಿಯಿಂದ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಅಂಡ್ ಓಡಿರೋದು ನಿಮ್ಗೆ ಅಪ್ರಾಕ್ಸ್ 80,000-90,000 ಓಡಿರೋದು ಅಪ್ರಾಕ್ಸ್ ಹೇಳ್ತಿದ್ದೀನಿ ಇದ್ರದ್ದು. ಬಂದು ಒಂದ್ ಸರ್ತಿ ನೋಡಿ. ಅಂಡ್ ಸೆಕೆಂಡ್ ಓನರು 2016 ಬಲಿನೋ ಯಾರು ಹುಡುಕ್ತಿದ್ರೆ 5,45,000 ಬಟ್ ನೆಗೋಷಿಯೇಟ್ ಆಗುತ್ತೆ. ಒಂದ್ ಸರ್ತಿ ಬನ್ನಿ ವಿಸಿಟ್ ಆಗಿ. ಲೋನ್ ಹೋಗ್ತಿದ್ರೆ ಆಲ್ಮೋಸ್ಟ್ ನಿಮ್ಗೆ 1 ಅಥವಾ 50,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಇದ್ರ ಮೇಲೆ ಹೋಗುತ್ತೆ. ಬಟ್ ಸಿಬಿಲ್ ಚೆನ್ನಾಗಿರ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಮತ್ತೊಂದ್ಸರ್ತಿ ಹೇಳ್ತೀನಿ 5,45,000 ನೆಗೋಷಿಯಬಲ್ ಪ್ರೈಸ್ ಅಲ್ಲಿ. i10 ಹುಡ್ಕೋರ್ಗೆ ಇಲ್ಲಿ ನಿಮ್ಗೆ ಆಪ್ಷನ್ ನೋಡ್ತಿರೋದು 2 ಗಾಡಿಗಳಿದೆ i10. ಅಂಡ್ ಇದ್ರ ಗಾಡಿ ಡೀಟೇಲ್ ಹೇಳ್ತೀನಿ. ಮ್ಯಾಗ್ನಾ ವೇರಿಯಂಟ್ 2014 ಅಂಡ್ ಸೆಕೆಂಡ್ ಓನರ್ ಆಗಿರುತ್ತೆ. ಪ್ರೈಸಿಂಗ್ ನಿಮ್ಗೆ ಹೇಳ್ತೀನಿ. ಓಡಿರೋದು 74,000 ಅಪ್ರಾಕ್ಸಿಮೇಟ್ಲಿ. ಟೈರ್ ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೀವು, ಫ್ರಂಟ್ ಟೈರ್. ಅಂಡ್ ಇಂಟೀರಿಯರ್ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಅಂಡ್ ಕಂಪನಿಯಿಂದಾನೆ ಬಂದಿರೋದು. ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ. ಪೆಟ್ರೋಲ್ ವೇರಿಯಂಟ್ ಆಲ್ಮೋಸ್ಟ್ ನಿಮ್ಗೆ 16-15 ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಹೇಳ್ತೀನಿ ನಿಮ್ಗೆ 3,65,000 ನೆಗೋಷಿಯಬಲ್ ಆಗುತ್ತೆ. i10 ಮ್ಯಾಗ್ನಾ ವೇರಿಯಂಟ್ 2014 ಮಾಡಲು. ಬನ್ನಿ ನೆಗೋಷಿಯೇಟ್ ಪ್ರೈಸ್ ಅಲ್ಲಿ ಕೂತ್ಬಿಟ್ಟು ಮಾತಾಡಿದ್ರೆ ಇನ್ನು ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ. ಇದು ಬೇಡ ಅಂದ್ರೆ ಈ ಕಲರ್ ಅಲ್ಲಿ ನಿಮ್ಗೆ ಹುಡುಕ್ತಿದ್ರೆ i10 ಆಟೋಮೆಟಿಕ್. ಯಾರು ಸಿಟಿಲಿ ಓಡಾಡೋಕೆ ಬೇಕು ಅನ್ನೋರ್ಗೆ ಗಾಡಿ ಆರಾಮಾಗಿ ನಿಮಗೆ ಈ ಗಾಡಿ ತಗೊಂಡು ಆಫ್ ಮಾಡಬಹುದು. ಮೈಲೇಜ್ ನಿಮ್ಗೆ 14-15 ಮೈಲೇಜ್ ಬರುತ್ತೆ. ಅಂಡ್ 2.5 ಲಕ್ಷ 2,50,000 ಅಂತ ಹೇಳ್ತಿದ್ದಾರೆ. 2009 ಮಾಡಲು. ಅಂಡ್ 46,000 ಓಡಿರೋದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ. ಬನ್ನಿ ಒಂದ್ ಸರ್ತಿ ನೋಡಿ. FC ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಅಂಡ್ 2,50,000 ನೆಗೋಷಿಯೇಟ್ ಆಗುತ್ತೆ. ಬಂದ್ ಕೂತ್ ಮಾತಾಡಿದ್ರೆ ಇನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಆಟೋಮೆಟಿಕ್ ಅಲ್ಲಿ ನಿಮ್ಗೆ i10 ಬೇಡ ಅನ್ನೋದ್ರೆ ಇನ್ನೊಂದು ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿಯಲ್ಲಿ ಬರುತ್ತೆ. ಮಾರುತಿ ಬ್ರ್ಯಾಂಡ್ ಅಲ್ಲಿ ಹೋಗೋದಾದ್ರೆ ಮಾರುತಿ ವ್ಯಾಗನ್ VXi ವೇರಿಯಂಟ್ ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ನಿಮ್ಗೆ ಆರಾಮಾಗಿ ಲಗೇಜ್ ಕೂಡ ಇಡಬಹುದು.
54,000 ಓಡಿರೋದು. ಅದು ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು. ಇಂಟೀರಿಯರ್ ನಿಮ್ಗೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಇದೆ ಅಂತ ಹೇಳ್ಬೋದು. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಆಟೋಮೆಟಿಕ್ ಯಾರು ನಿಮ್ಗೆ ಮೈಲೇಜ್ ಕೂಡ ಆಲ್ಮೋಸ್ಟ್ ಒಂದು 15 ಬರುತ್ತೆ, 14-15 ಆಟೋಮೆಟಿಕ್ ಆಗಿರೋದ್ರಿಂದ ಸಿಟಿಲಿ ನಿಮ್ಗೆ ಸರ್ವಿಸ್ ಕಾಸ್ಟ್ ಕಮ್ಮಿ ಪ್ರೈಸ್ ಅಲ್ಲಿ ಮಾಡಬೇಕು ಅನ್ನೋರಿಗೆ ಈ ಗಾಡಿ ಆಫ್ ಮಾಡಬಹುದು. ಅಂಡ್ ಪ್ರೈಸಿಂಗ್ ಹೇಳ್ತಿದ್ರೆ 4,25,000 ಬಂದ್ರೆ 4 ಲಕ್ಷದವರೆಗೆ ಮಾಡ್ಕೊಡ್ತಾರೆ. ಅದ್ರ ಮೇಲೆ ನೀವು ಬನ್ನಿ ಒಂದ್ಸರ್ತಿ ಮಾತಾಡಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಕೂತ್ ಮಾತಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಎಸ್, ಹಾಗೆ ವೋಲ್ಕ್ಸ್ವ್ಯಾಗನ್ ಬ್ರ್ಯಾಂಡ್ ಅಲ್ಲಿ ಹೈಲೈನ್ ನಲ್ಲಿ ನಿಮ್ಗೆ ಪೋಲೋ ಬೇಕನ್ನೋರಿಗೆ ಒಂದು ಗಾಡಿ ಇರೋದು ಡುವಲ್ ಟೋನ್ ಅಲ್ಲಿ. ಇದು ಆಫ್ಟರ್ ಮಾರ್ಕೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಪೆಟ್ರೋಲ್ ವೇರಿಯಂಟ್ 88,000 ಸಿಂಗಲ್ ಓನರ್ ಗಾಡಿ ಯಾರು ಹುಡುಕ್ತಿರೋರಿಗೆ A to Z ಫೀಚರ್ಸ್ ಬರೋ ಗಾಡಿ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ, ಮ್ಯಾಗ್ವಿಲ್ ಸಮೇತ ಬರುತ್ತೆ ಗಾಡಿ. 88,000 ಓಡಿರೋದು. ರೆಕಾರ್ಡೆಡ್ 5,65,000ಕ್ಕೆ 2015 ಮಾಡೆಲ್ ಪೋಲೋ ಹೈಲೈನ್ ಹುಡುಕೋರಿಗೆ ಬನ್ನಿ ಒಂದ್ಸರ್ತಿ ನೆಗೋಷಿಯೇಟ್ ಆಗುತ್ತೆ. 5,65,000 ಅಂತ ಹೇಳ್ತಿದ್ರೆ ನನ್ನ ಪ್ರಕಾರ 5,40,000ಕ್ಕೂ ಆಗುತ್ತೆ, ಅದಕ್ಕಿಂತ ಕಮ್ಮಿನೂ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ ಮಾರುತಿ ಕಾರ್ಸ್ ನಾಗರಬಾವಿಗೆ ಬಂದ್ ಕೂತ್ ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಹಾಗೆ ಸರ್ ನೆಕ್ಸ್ಟ್ ಇರೋದು ಇಯಾನ್, ಸೆಕೆಂಡ್ ಓನರ್ ಆಗಿರುತ್ತೆ. 2014 ಮಾಡಲು 74,000 ಓಡಿರೋದು. ಪ್ರೈಸಿಂಗ್ ಹೇಳ್ತಿದ್ದಾರೆ 2,85,000. ಅಂಡ್ ನಿಮಗೆ ಫೀಚರ್ಸ್ ಬರುತ್ತೆ, ಡಿಲೈಟ್ ಆಗಿರುತ್ತೆ ನಿಮಗೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಅಂಡ್ ನೋಡ್ಬೋದು 74,000 ರೆಕಾರ್ಡೆಡ್. ಪ್ರೈಸಿಂಗ್ ನಿಮ್ಗೆ 2,85,000. ಮತ್ತೊಂದ್ ಸರ್ತಿ ಹೇಳ್ತೀನಿ, ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ 2,60,000ಕ್ಕೂ ಆಗ್ಬೋದು. ಒಂದ್ಸರ್ತಿ ಬನ್ನಿ ವಿಸಿಟ್ ಮಾಡಿ. ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಅಂದ್ರೆ ಡೀಸೆಲ್ ಅಲ್ಲಿ ಮೈಲೇಜ್ ಕಮ್ಮಿ ಬೇಕು, ಪ್ರೈಸಿಂಗು ಪ್ರೈಸಿಂಗು ಕಮ್ಮಿ ಬೇಕು ಅನ್ನೋರಿಗೆ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಹೋಗ್ಬೋದು. ನಿಮ್ಗೆ ಚವರ್ಲೆಟ್ B2 LT ವೇರಿಯಂಟ್ ಆಗಿರುತ್ತೆ. 2015 ಮಾಡಲು ಅಂಡ್ ಲೋನ್ ಕೂಡ ಆಗೋ ಗಾಡಿ ಇದು. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಓಡಿರೋದು 70,000 ಅಪ್ರಾಕ್ಸಿಮೇಟ್ಲಿ. ಅಂಡ್ ಇಂಟೀರಿಯರ್ ನಿಮಗೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಕಂಪ್ನಿಯಿಂದಾನೆ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ಇವರು. ಅಂಡ್ LT ವೇರಿಯಂಟು ಡೀಸೆಲ್ ಅಲ್ಲಿ 2015 2,70,000 ಅಂತ ಹೇಳ್ತಿದ್ದಾರೆ. ಬನ್ನಿ ಒಂದ್ಸರ್ತಿ ನೋಡಿ, 2,50,000ವರೆಗೆ ಮಾಡ್ಕೊಡ್ತಾರೆ. ಮಂಗಳೂರು ಪಾಸಿಂಗ್ ಆಗಿರುತ್ತೆ, ವೈಟ್ ಕಲರ್ ಅಲ್ಲಿ. ಅಂಡ್ 25 ಮೈಲೇಜ್ ಬರೋ ಗಾಡಿ ಯಾರು ಹುಡುಕ್ತಿರೋರಿಗೆ ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ನಿಮ್ಗೆ ತೋರಿಸೋದ್ರೆ ಕ್ವಿಡ್ ಕ್ಲೈಮರ್ 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಅಂಡ್ 54,000 ಓಡಿರೋದು. ರೆಕಾರ್ಡೆಡ್. ನಿಮ್ಗೆ ಫೀಚರ್ಸ್ ಹೋಗೋದಾದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗ್, ಡುವಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. 54,000 ರೆಕಾರ್ಡೆಡ್. ಪೆಟ್ರೋಲ್ ವೇರಿಯಂಟು. ಇವ್ರು ಹೇಳ್ತಿರೋ ಪ್ರೈಸ್ 4,65,000. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಬನ್ನಿ ವಿಸಿಟ್ ಆಗಿ. ಆಲ್ಮೋಸ್ಟ್ ನಿಮ್ಗೆ 4,50,000ಕ್ಕೆ ಮಾಡ್ಕೊಡ್ತಾರೆ. ಅದಕ್ಕಿಂತ ಪ್ರೈಸ್ ಕಮ್ಮಿ ಬೇಕು ಅಂದ್ರೆ ಒಂದ್ಸರ್ತಿ ವಿಸಿಟ್ ಆಗಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸ್ ಅಲ್ಲೂ ನೆಗೋಷಿಯೇಟ್ ಆಗುತ್ತೆ. ನಿಮ್ಗೆ ಎರಡನೇ ಹೋಂಡಾ ಸಿಟಿ ತೋರಿಸೋದು ಪೆಟ್ರೋಲ್ ವೇರಿಯಂಟ್ ಐವಿಟೆಕ್ ಇಂಜಿನ್. ಅಂಡ್ 18, 19 ಮಾಡೆಲ್ ಗಾಡಿಯಲ್ಲಿ ನಿಮ್ಗೆ ಹೋಂಡಾ ಸಿಟಿ ಬೇಕಂತಂದ್ರೆ ಲೋನ್ ಕೂಡ ಆಗೋ ಗಾಡಿ ಆಗಿರುತ್ತೆ ನಿಮ್ಗೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. ಚೆನ್ನಾಗಿದೆ ಇಂಟೀರಿಯರ್ ಕೂಡ. ಅಂಡ್ ಓಡಿರೋದು 80,000 ಓಡಿರೋದು. ಅಂಡ್ ಇವ್ರು ಪ್ರೈಸಿಂಗ್ ಕೋಟ್ ಮಾಡ್ತಿರೋದು 7,30,000. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ 7 ಲಕ್ಷ ಆಗ್ಬೋದು ಅಥವಾ 6,90,000ಕ್ಕೂ ಆಗ್ಬೋದು. ನೀವು ಒಂದ್ಸರ್ತಿ ವಿಸಿಟ್ ಆದ್ರೆ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ. ಒಂದು 50,000 ಅಥವಾ 1 ಲಕ್ಷ ಪೇ ಮಾಡಿದ್ರೆ ಸಾಕು ಡೌನ್ ಪೇಮೆಂಟ್, ಈ ಗಾಡಿ ತಗೊಂಡು ಹೋಗ್ಬೋದು. ಡೀಸೆಲ್ ಅಲ್ಲಿ ನಿಮ್ಗೆ ಮತ್ತೊಂದು ಸ್ವಿಫ್ಟ್ ಇರೋದು ನೋಡಬಹುದು. ಅಂಡ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಡಿರೋದು 93,000. 2013 ಮಾಡಲು. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಬ್ಲಾಕ್ ಕಲರ್ ಅಲ್ಲಿ ಸ್ವಿಫ್ಟ್ ಯಾರು ಹುಡುಕೋರಿಗೆ. ಅಂಡ್ ಇಂಟೀರಿಯರ್ ಲೆದರ್ ಅಪಾಲ್ಸರಿ ಕೂಡ ಆಫ್ಟರ್ ಮಾರ್ಕೆಟ್ ಆಗಿದ್ರೆ ಒಂದ್ ಸ್ವಲ್ಪ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಅಂಡ್ ಓಡಿರೋದು ನಿಮ್ಗೆ ಹೇಳಿದೀನಿ. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಎಷ್ಟು ಪ್ರೈಸಿಂಗ್ ಅಂತ ನಿಮ್ಗೆ ಹೇಳ್ತೀನಿ. ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಸೆಕೆಂಡ್ ಓನರು 4,45,000. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಸರ್ 16-17 ಮಾಡ್ಲು ಇದು ಗ್ರ್ಯಾಂಡ್ ಐಟನ್. ಓಕೆ ಸರ್ ಇದು ಪ್ರೈಸ್ 4,60 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 4,60,000ಕ್ಕೆ 2016, 17 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್ ಅಂದಾಜು ಸರ್ ಇದು ಬರೀ 45,000 ಹೊಡಿತೆ. 45,000 ರೆಕಾರ್ಡೆಡ್. ಅಂಡ್ ಟೈರ್ ಕಂಡೀಷನ್ ತೋರಿಸಿದ್ರೆ ನಿಮ್ಗೆ. ಅಂಡ್ ಗ್ರ್ಯಾಂಡ್ ಐಟನ್ ಯಾರು ಹುಡುಕ್ತಿರೋರಿಗೆ ನಿಮ್ಗೆ ಇಂಟೀರಿಯರ್ ನಿಮ್ಗೆ ತೋರಿಸಿದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಶೇರಿಂಗ್ ಅಲ್ಲಿ ಕಂಟ್ರೋಲ್ ಕೂಡ ಅವೈಲೇಬಲ್ ಇದೆ. ಅಂಡ್ ನೋಡಬಹುದು ಬ್ಯಾಕ್ ಪ್ರೊಫೈಲ್ ನಿಮ್ಗೆ ಯಾವ ತರ ಬರುತ್ತೆ. ಅಂಡ್ ವೇರಿಯಂಟ್ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ 1.2 ಗ್ರ್ಯಾಂಡ್ ಐಟನ್ ಹುಡುಕೋರಿಗೆ. ಇನ್ನೊಂದು ಪ್ರೈಸ್ ಸರ್ 4,45 ಕೊಡ್ತೀನಿ ಸರ್. 4,45,000 ಸರ್. 14 ಮಾಡಲು ಸೆಕೆಂಡ್ ಓನರ್. ZXi ಟಾಪ್ ಎಂಡ್ ಸರ್. ZXi ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಎಲ್ಲಾನು ಫೀಚರ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ, ಕಂಪ್ನಿಯಿಂದ ಬಂದಿರೋದು. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್ ಸಮೇತ ಇರುತ್ತೆ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಫೈನಲ್ ಹಾಕಿದ್ದಾರೆ ನೋಡಬಹುದು. ಅಂಡ್ ರೇರ್ ಸೈಡ್ ನಿಮ್ಗೆ ನೋಡಿದ್ರೆ ಚೆನ್ನಾಗಿದೆ. ಅಂಡ್ ಓಡಿರೋದು ಎಷ್ಟು ಹೇಳಿದ್ರಿ ಸರ್? 86,000 ಹೊಡಿತೆ ಸರ್. ಶೋರೂಮ್ ರೆಕಾರ್ಡೆಡ್ 86,000 ಓಡಿರೋದು. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಇದು 4,45 ಕೊಡ್ತೀನಿ ಸರ್. 4,45,000. 4,45,000 ನೆಗೋಷಿಯೇಟ್ ಆಗುತ್ತೆ. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಹೋಂಡಾ ಬ್ರಿಯೋ ಇರೋದು ರೆಡ್ ಕಲರ್ ಅಲ್ಲಿ. ಸರ್ ಹೋಂಡಾ ಬ್ರಿಯೋ 12 ಮಾಡಲು ಸರ್.
2010 ಮಾಡಲು 12 ಮಾಡಲು 12 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ನೋಡಬಹುದು. ಸಿಂಗಲ್ ಓನರ್ ಓಡಿರೋದು ಸರ್ ಇದು ಸರ್ ಓಡಿರೋದು ಇದು 60,000 ಶೋರೂಮ್ ರೆಕಾರ್ಡ್ ರೇಟ್. ಪ್ರೈಸಿಂಗ್ ಇದು 310 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್. 3,10,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಅಂಡ್ ಸಿಂಗಲ್ ಓನರ್ ಹೋಂಡಾ ಬ್ರಿಯೋ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ನಿಮ್ಗೆ. ಟಾಪ್ ಎಂಡ್ ಸರ್, ಫುಲ್ಲಿ ಟಾಪ್ ಎಂಡ್. ಓಕೆ, ಹಾಗೆ ಸರ್ ನೆಕ್ಸ್ಟ್ ಇನ್ನೊಂದಿರೋದು ಸರ್ ಆಲ್ಟೋ K10 VXi. ಅಂಡ್ ಗಾಡಿ ನೋಡಬಹುದು 2019 ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ. ಅಂಡ್ 76,000 ಓಡಿರೋ ಗಾಡಿ. ಟೈರ್ ಕೂಡ ನೋಡಬಹುದು. ಅಂಡ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಇದು ಹಾಕಿದ್ದಾರೆ ನಿಮ್ಗೆ. ಅಂಡ್ ಲೆದರ್ ಅಪಲ್ಸರಿ ಕೂಡ ಹಾಕಿದ್ದಾರೆ. ಇಂಟೀರಿಯರ್ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು ಇಂಟೀರಿಯರ್. ಗಾಡಿ ತಗೊಂಡ್ರೆ ಖರ್ಚಿಲ್ಲ. 74,000 ಓಡಿರೋ 76,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್ 385 ಹೇಳ್ತಾರೆ, ಒಂದು 350 ಮಾಡ್ಕೊಡ್ತೀನಿ ಸರ್ ಫೈನಲ್. 3,50,000 3,50,000 ಫೈನಲ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಎಕ್ಸೆಂಟ್ ಇರೋದು ಎಕ್ಸೆಂಟ್ ಇದು 15 ಮಾಡಲು ಸಿಂಗಲ್ ಓನರ್ ಸರ್. ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಅಂಡ್ ಓಡಿರೋದು ನಿಮ್ಗೆ 73,000 ಆಗಿರುತ್ತೆ ನಿಮ್ಗೆ. ಅಂಡ್ ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಇದು 395 ಕೊಡ್ತೀನಿ ಸರ್. 3,95,000 ಕೊಡ್ತೀನಿ. 3,95,000ಕ್ಕೆ ಸಿಂಗಲ್ ಓನರ್ ಗಾಡಿ ಸಿಕ್ತಿರೋದು. ಅಂಡ್ ನೋಡಬಹುದು ಟೈರ್ ಕೂಡ ಚೆನ್ನಾಗಿದೆ. ಅಂಡ್ ಡೆಂಟು ಸಾಲ್ಸ್ ಎಲ್ಲೂ ಬರೋದಿಲ್ಲ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ಸ್ ಕೂಡ ಅವೈಲೇಬಲ್ ಇದೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸರ್ ಸ್ವಿಫ್ಟ್ ಇರೋದು ಸರ್ 15 ಮಾಡಲು ಸಿಂಗಲ್ ಓನರ್ ಸರ್. ಇದು 2015 ಮಾಡಲು ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್. ಡೀಸೆಲ್ ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್. ಯಾವ ವೇರಿಯಂಟ್ ಅಂತ ಹೇಳಿದ್ರೆ 15 ಮಾಡಲು VXi ವೇರಿಯಂಟ್. ಓಡಿರೋದು ಸರ್ ಇದು ಸರ್ ಓಡಿರೋದು 74,000 ಓಡಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಇದು ಒಂದು 485 ಕೊಡ್ತೀನಿ. 4,85,000ಕ್ಕೆ ಡಿಸೈರ್ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಕ್ತಿರೋದು. ಅಂಡ್ ನೋಡ್ಬೋದು ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸಿದ್ರೆ ಫ್ಯಾಬ್ರಿಕ್ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಸರ್. ಸೆಕೆಂಡ್ ಓನರ್ 11 ಮಾಡಲು ಸರ್. 2011 ಮಾಡಲ್ ಆಗಿರುತ್ತೆ ಸೆಕೆಂಡ್ ಓನರ್. ಅಂಡ್ ನೋಡ್ಬೋದು ಟೈರ್ ಕಂಡೀಷನ್, AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮ್ಗೆ ತೋರಿಸೋದ್ರೆ ಯಾವ ತರ ಬರುತ್ತೆ ಹೇಳ್ತಿದ್ದೀನಿ. ಅಂಡ್ ಓಡಿರೋದು ಸರ್ ಇದು ಅಂದಾಜು ಸರ್ 74,000 ಓಡಿದೆ ಸರ್. 74,000 ಓಡಿರೋದು. ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸಿದ್ರೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಹೋಂಡಾ ಸಿಟಿ ಐವಿ ಟೆಕ್ V ವರ್ಷನ್ ಆಗಿರುತ್ತೆ. ಅಂಡ್ ಪ್ರೈಸಿಂಗ್ ಸರ್ ಇದು 345 ಸರ್. ಇದು 3,45,000 3,45,000 ಹೋಂಡಾ ಸಿಟಿ ಸಿಕ್ತಿರೋದು ಐವಿ ಟೆಕ್. ಹಾಗೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಟಾಟಾ ಅಲ್ಟ್ರೋಸ್ ಇರೋದು. ಡಿಮಾಂಡೆಡ್ ವೆಹಿಕಲ್ ಹೇಳಿ ಸರ್. 21 ಮಾಡಲ್ ಸಿಂಗಲ್ ಓನರ್ ಸರ್. 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಯಾರು ಹುಡುಕ್ತಿರೋರಿಗೆ ಡಿಮಾಂಡೆಡ್ ವೆಹಿಕಲ್ ಅಲ್ಟ್ರೋಸ್. ಈ ಕಲರ್ ಅಲ್ಲಿ ಸಿಗೋದು. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಸರ್. ಓಡಿರೋದು ಸರ್ 64,000 ಓಡಿದೆ. 64,000 ಓಡಿರೋದು. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಎಲ್ಲ ಫೀಚರ್ಸ್ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಅಂಡ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಬಟನ್ ಪುಷ್ ಬಟನ್ ಸ್ಟಾರ್ಟ್. ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಸರ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಒಂದು 745 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್. 7,45,000. ಅಂಡ್ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಇದು ಒಂದು 6 ಲಕ್ಷ ಗಂಟೆ ಲೋನ್ ಮಾಡಿಸ್ಬೋದು. 6 ಲಕ್ಷದವರೆಗೆ ಲೋನ್ ಆಗುತ್ತೆ. ಓಕೆ, ಅಂದ್ರೆ 1,50,000 ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಬ್ರೆಜಾ ಸರ್. ಬ್ರೆಜಾ 18 ಮಾಡಲು ಸಿಂಗಲ್ ಓನರ್ ಸರ್. ವೇರಿಯಂಟ್ ಸರ್ ಇದು VDI ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್. ಅಂಡ್ 18 ಮಾಡಲು ಸಿಂಗಲ್ ಓನರ್ ಗಾಡಿ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು 91,000 ಓಡಿದೆ ಸರ್. 91,000. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಡೀಸೆಲ್ ವೇರಿಯಂಟ್ ಬ್ರೆಜಾ ಹುಡುಕೋರ್ಗೆ. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ತಗೊಳ್ಳೋದು ಓಡಿಸೋದು. 8,10,000 ಹೇಳ್ತಿದ್ದೀರಾ ಸರ್? ಫೈನಲ್ ಪ್ರೈಸ್ ಸರ್ 7,60,000 ಕೊಡ್ತೀನಿ ಸರ್. 7,60,000 ಅಂಡ್ 1.5 ಲಕ್ಷ ತಗೊಂಡ್ ಬಂದ್ರೆ ಲೋನ್ ಆಗುತ್ತೆ ಸರ್. ಎಸ್. ನೆಕ್ಸ್ಟ್ ಸರ್ ಜಾಜೋ 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅಂಡ್ ಓಡಿರೋದು ಸರ್ 74,000 ಓಡಿದೆ ಗಾಡಿ. ಹ್ಞೂ ಸರ್. ಪ್ರೈಸಿಂಗ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಇಂಟೀರಿಯರ್ ಟೈರ್ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಫ್ರೆಶ್ ಆಗಿದೆ. ಎಫ್ಸಿನೂ ಇದೆ. ಇದೆ. ಓಕೆ. ಅಂಡ್ ಹಾಗೆ ಪ್ರೈಸಿಂಗ್ ಸರ್? ಸರ್ 285 ಹೇಳ್ತೀನಿ, ಒಂದು 260 ಕೊಡ್ತೀನಿ ಸರ್. ಇದು 2,60,000 ಬಂದ್ರೆ 2.5 ಆಗುತ್ತಾ? ಕೊಡ್ತೀನಿ ಸರ್. 2,50,000ಗೆ FC ಕೂಡ ರನ್ನಿಂಗ್ ಇದೆ. 74,000 ಸಿಂಗಲ್ ಓನರ್ ಹೋಂಡಾ ಜಾಜ್ ಯಾರು ಹುಡುಕ್ತಿರೋರಿಗೆ. 2010 ಮಾಡಲ್ ಆಗಿರುತ್ತೆ ನೋಡಿ. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ, ಚೆನ್ನಾಗಿದೆ ಇಂಟೀರಿಯರ್ ಕೂಡ. ಅಂಡ್ ಹಾಗೆ ನೆಕ್ಸ್ಟ್ ಸರ್ ಮತ್ತೊಂದು ಬ್ರೀಜಾ ಇರೋದು ರೆಡ್ ಕಲರ್ ಅಲ್ಲಿ. ಸರ್ 21 ಮಾಡಲ್ ಸಿಂಗಲ್ ಓನರ್ ಸರ್. ಇದು ZXi ಪ್ಲಸ್ ಇದು. ಓಕೆ, ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಅದು ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ಸ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಚೆನ್ನಾಗಿದೆ. ವೆಲ್ ಮೇಂಟೈನ್ಡ್. ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಯಾರು ಹುಡುಕ್ತಿರೋರಿಗೆ ಬ್ರೆಜಾ. ಡೀಸೆಲ್ ತೋರಿಸಿದೀನಿ, ಇದು ಪೆಟ್ರೋಲ್ ತೋರಿಸಿದೀನಿ. ಅಂಡ್ ಓಡಿರೋದು 46,000. 2021. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ?
ಸರ್ ಇದು ಪ್ರೈಸ್ ಅದು 9.5 ಲಕ್ಷಕ್ಕೆ ಆಗುತ್ತೆ ಸರ್. 9,50,000 ಹ್ಞೂ ಸರ್. 9,50,000ಗೆ ಪುಷ್ ಬಟನ್ ಸ್ಟಾರ್ಟು ಪೆಟ್ರೋಲ್ ವೇರಿಯಂಟು ಬ್ರೆಜಾ ಹುಡುಕ್ತಿದ್ರೆ ರೆಡ್ ಕಲರ್ ಅಲ್ಲಿ ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ ಸರ್. ಹ್ಞೂ ಸರ್. ಸರ್ ವರ್ಣ 15 ಮಾಡಲು ಸಿಂಗಲ್ ಓನರ್ ಸರ್. ಓಕೆ, ಇದು 67,000 ಓಡಿದೆ ಸರ್. 60 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ, ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟು 67,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್. ಸರ್ ಇದು ಒಂದು 540 ಕೊಡ್ತೀನಿ ಸರ್. 5,40,000 ಬಂದ್ರೆ ಒಂದು ಬೆಸ್ಟ್ ಪ್ರೈಸ್. 525ಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಏನಾದ್ರು ಬರ್ಲಿ. 520ಗೆ ಕೊಡ್ತೀನಿ ಸರ್. 5,20,000 ಬನ್ನಿ ಒಂದ್ಸರ್ತಿ ನೋಡಿ ಗಾಡಿ ಕೂತ್ಕೊಂಡು ಮಾತಾಡಿದ್ರೆ ಅದರಲ್ಲೂ ಕೂಡ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ರೆಡ್ ಕಲರ್ ಅಲ್ಲಿ ರೆಡ್ ಸ್ವಿಫ್ಟ್ ಹೊಡ್ಕೋರ್ಗೆ ಸರ್ 1011 ಸರ್ ಇದು. ಓಕೆ, 1011 4th ಓನರ್ ಸರ್. ಇದು 4th ಓನರ್ VDI ಇದು ಡೀಸೆಲ್ ಅಲ್ಲಿ. ಡೀಸೆಲ್ ಗಾಡಿ. ಓಕೆ, ಅಂಡ್ FC ನು ರನ್ನಿಂಗ್ ಇದೆಯಲ್ಲ ಸರ್? FC ಇನ್ನೂ 1 ವರ್ಷ ಇದೆ ಸರ್. ಓಡಿರೋದು ಅಂದಾಜು ಸರ್ ಇದು 84,000 ಓಡಿದೆ. 84,000 ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಇದು 285 ಕೊಡ್ತೀನಿ ಸರ್. 2,85,000. ಹ್ಞೂ ಸರ್. ಎಸ್, ಹಾಗೆ ನೆಕ್ಸ್ಟ್ ಗಾಡಿ ನೋಡಿದ್ರೆ ಎಸ್ ಕ್ರಾಸ್ ಡೀಸೆಲ್ ವೇರಿಯಂಟ್. ಮೈಲೇಜ್ ಕೂಡ ಆರಾಮಾಗಿ more than 20 ಬರುತ್ತೆ ಅಂತ ಹೇಳ್ಬೋದು. 2017 ಮಾಡಲು ಸೆಕೆಂಡ್ ಓನರ್. 74,000 ಓಡಿದೆ. ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ನಿಮಗೆ ಎಲ್ಲಾ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಕಂಪ್ಲೀಟಬಲ್ ಇರೋದು. ಮ್ಯಾಗ್ನೆಟ್ ತೋರಿಸಬಹುದು ಅಂಡ್ ಕಂಪ್ನಿಯಿಂದಾನೆ ಬಂದಿರೋದು. ಎಲ್ಲೂ ನಿಮಗೆ ಡೆಂಟು ಸ್ಕ್ರಾಚ್ ಅಂತ ನನಗಂತೂ ಕಾಣ್ತಿಲ್ಲ. ಅಂಡ್ ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಅವೈಲೇಬಲ್ ಇದೆ. ಅಂಡ್ 74,000 ಓಡಿರೋ ಗಾಡಿಗೆ ಇವ್ರು ಕೋಟ್ ಮಾಡ್ತಿರೋದು 7,65,000, 7,65,000. ಬಟ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಒಂದ್ ಸರ್ತಿ ಬನ್ನಿ. ಲೋನ್ ಹೋಗ್ಬೇಕಂತಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಲೋನ್ ಕೂಡ ಅವೈಲೇಬಲ್ ಇದೆ. 1 ಲಕ್ಷ ಸಿವಿಲ್ ಚೆನ್ನಾಗಿದ್ರೆ ಒಂದು 50-60 ತಗೊಂಡ್ ಬಂದ್ರು ಕೂಡ ಈ ಗಾಡಿ ಮೇಲೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು.